ಸಿಂಹರಾಶಿ ಆತುರಾತುರವಾದಂತಹ ನಿರ್ಧಾರಗಳು ನಿಮಗೆ ಹಿನ್ನಡೆಯನ್ನುಂಟು ಮಾಡುತ್ತೆ. ಸ್ವಲ್ಪ ತಾಳ್ಮೆ ಇರಲಿ. ತಾಳ್ಮೆಯನ್ನು ಕಳಕೊಂಡು ಮಾಡಿದಂತಹ ಕೆಲಸಗಳು ನಿಮಗೆ ಯಾವುದೇ ಶುಭ ಫಲವನ್ನು ಕೊಡೋದಿಲ್ಲ. ಅಲ್ಲೂ ಕೂಡ ತೊಂದರೆಗೆ ಅದು ಕಾರಣವಾಗತ್ತೆ ಅನ್ನುವಂಥದ್ದು. ಯಾವುದೇ ಹೊಸ ಕೆಲಸವನ್ನು ಆರಂಭ ಮಾಡಬೇಡಿ. ಇವತ್ತು ಗ್ರಹಗತಿಯ ದೃಷ್ಟಿಯಿಂದ, ಗ್ರಹಚಾರದ ದೃಷ್ಟಿಯಿಂದ ನಿಮಗೆ ಅಷ್ಟು ಸೂಕ್ತವಲ್ಲ ಅನ್ನುವಂಥದ್ದನ್ನು ಹೇಳಬೇಕು. ಹಣದ ಕೊರತೆಯಿಂದ ಸಿಟ್ಟಿಗೆ ಹೇಳ್ತೀರಿ. ಆ ಕೋಪವನ್ನು ನಿಯಂತ್ರಿಸಬೇಕು. ಯಾವಾಗ ಹಣದ ಕೊರತೆ ಆಗತ್ತೆ, ಸಹಜವಾಗಿ ಸಿಟ್ಟು ಬರ್ತಕ್ಕಂಥದ್ದು. ಇದನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು. ಮಾನಸಿಕವಾದಂತಹ ಒತ್ತಡವೂ ಕೂಡ ನಿಮಗೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಮನಸ್ಸಿನ ಮೇಲೂ ಕೂಡ ನಿಮ್ಮದೇ ಆದಂತಹ ನಿಯಂತ್ರಣ ಇರಬೇಕು. ಯಾವಾಗ ಮಾನಸಿಕವಾಗಿ, ಶಾರೀರಿಕವಾಗಿ, ಔದ್ಯೋಗಿಕವಾಗಿ, ವ್ಯಾವಹಾರಿಕವಾಗಿ, ಆರ್ಥಿಕವಾಗಿ ನೀವು ನಿಮ್ಮ ಹತೋಟಿಯನ್ನು ಕಳ್ಕೊಳ್ತೀರಿ, ಸಿಟ್ಟು ಹೆಚ್ಚಾಗ್ತಕ್ಕಂಥದ್ದು. ಇದನ್ನು ಗಮನಿಸ್ಕೊಳ್ಬೇಕು. ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥದ್ದು, ಕಾಲಿಗೆ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಬದಲಾಗ್ತಾ ಇರತಕ್ಕಂತಹ ಹವಾಮಾನ ವೈಪರೀತ್ಯದಿಂದ ಶೀತ, ಜ್ವರ, ಕೆಮ್ಮು ಇತ್ಯಾದಿಗಳು ನಿಮ್ಮನ್ನು ಕಾಡಬಹುದು. ಸ್ವಲ್ಪ ಮಟ್ಟಿಗೆ ಆ ಕಡೆಯೂ ಗಮನ ಇರಲಿ. ಶರೀರ ಸ್ವಾಸ್ಥ್ಯದಲ್ಲಿ ಇಲ್ಲ ಅಂತಾದರೆ ಬೇರೆಲ್ಲ ಕೆಲಸಗಳಿಗೂ ತೊಂದರೆ ಆಗುವಂಥದ್ದಿರುತ್ತೆ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಶರೀರದಲ್ಲಿರತಕ್ಕಂತಹ ಉಷ್ಣಜ್ವರವೋ, ಶೀತಜ್ವರವೋ, ದಿನಜ್ವರವೋ ಇವೆಲ್ಲವೂ ಕೂಡ ನಿವಾರಣೆಯಾಗಲಿ, ಶರೀರ ಸ್ವಾಸ್ಥ್ಯದಲ್ಲಿರಲಿ, ಬೇರೆಲ್ಲ ಕೆಲಸಕ್ಕೆ ಅನುಕೂಲವಾಗಲಿ, ಶುಭವಾಗಲಿ. ಕನ್ಯಾ ರಾಶಿ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ ಇರುತ್ತೆ. ಆದರೆ ತುಂಬ ಕಿರಿಕಿರಿ, ಶೀತಲ ಸಮರ ಅಂತ ಹೇಳ್ತಾರಲ್ಲ, ಕೋಲ್ಡ್ ವಾರ್, ಅದು ಹೆಚ್ಚಾಗಿ ಆಗುವಂಥದ್ದಿರುತ್ತೆ. ಯಾರೂ ಕೂಡ ಸೋಲೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರಿಗೂ ನಾನು ಹೇಳಿದ್ದೇ ಆಗಬೇಕು, ನಾನು ಹೇಳ್ತಾ ಇರೋದೇ ಸರಿ, ನಾನು ಹೇಳಿದ್ದನ್ನೇ ಮಾಡಬೇಕು, ಇದೇ ಶಾಸನ ಅನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರೂ ಇದ್ದಾಗ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಸ್ವಾಭಿಮಾನ ಅಂತಕ್ಕಂಥದ್ದು ವಿಕೃತವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಲೇಖಕರಿಗೆ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂತಹ ವಿಚಾರ ಹೆಚ್ಚಾಗಿ ಕಾಣ್ತಾ ಇದೆ. ಜವಾಬ್ದಾರಿ ಸ್ಥಾನದಿಂದ ನಿಮಗೆ ಗೌರವ ಪುರಸ್ಕಾರಗಳು ದೊರೆಯಬಹುದು. ಆದರೆ ಯಾವ ಸ್ಥಾನ ಇದೆಯೋ ಅದಕ್ಕೆ ನ್ಯಾಯ ಒದಗಿಸ್ತಕ್ಕಂತಹ ಕೆಲಸ ಬಹಳ ಹಿಂದಿನಿಂದಲೂ ಕೂಡ ಆಗಿರಬೇಕು. ನಿಸ್ವಾರ್ಥವಾಗಿ ಮಾಡಿದಂತಹ ಸೇವೆಯನ್ನು ಬಹಳ ದಿನಗಳಿಂದ ಗಮನಿಸಿ ಇವತ್ತು ಅದಕ್ಕೆ ಪೂರಕವಾಗಿ ಸ್ಥಾನ, ಬೆಲೆ, ಮರ್ಯಾದೆ ಇತ್ಯಾದಿಗಳನ್ನು ಕೊಡುವಂಥದ್ದಾಗಬಹುದು. ಸಮಾಜ ಮೆಚ್ಚುವಂತಹ ಕೆಲಸದಲ್ಲಿ ಭಾಗಿಗಳಾಗ್ತೀರಿ, ಗೌರವ ಹೆಚ್ಚಾಗುವಂಥದ್ದಿದೆ. ಸಮಾಜ ಒಂದು ಸಾರಿ ಒಪ್ಕೊಂಡ್ಬಿಟ್ರೆ ಮುಗಿದು ಹೋಯಿತು ಅನ್ನುವಂಥದ್ದು. ಅದೇ ಸಮಾಜ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಅವಮಾನವನ್ನೂ ಮಾಡ್ಬೋದು. ಇಲ್ಲೆಲ್ಲ ಇರತಕ್ಕಂಥದ್ದು ಏನು ಅಂತಂದರೆ ನಮ್ಮ ನಿಷ್ಠೆ, ಪ್ರಾಮಾಣಿಕತೆ, ನಮ್ಮಲ್ಲಿರ್ತಕ್ಕಂತಹ ನಿಸ್ವಾರ್ಥವಾದಂತಹ ಸೇವೆ, ದುರಹಂಕಾರ ಭಾವನೆಯನ್ನು ಬಿಟ್ಟು ವರ್ತಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಗಣನೆಗೆ ಬರುವಂಥದ್ದಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ತುಂಬ ಗಂಭೀರವಾಗಿ ಪರಿಗಣನೆಯನ್ನು ಮಾಡ್ತೀರಿ. ದುಡ್ಡು ಕಾಸಿನ ವಿಚಾರ ಬಂತು ಅಂತಂದರೆ ತುಂಬ ಲೆಕ್ಕಾಚಾರ, ಅಷ್ಟೊಂದು ಲೆಕ್ಕಾಚಾರವನ್ನು ಹಾಕಿ ವರ್ತಿಸ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಇರತಕ್ಕಂಥದ್ದು. ವಿಶೇಷವಾಗಿ ನಿಮ್ಮಲ್ಲಿರ್ತಕ್ಕಂತಹ ಸಿಟ್ಟನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳಿ. ಮನ್ಯು ಸೂಕ್ತ, ಅಲ್ಲಿ ಇರತಕ್ಕಂತಹ ವಿಶೇಷವಾದಂತಹ 14 ಮಂತ್ರಶ್ರವಣವನ್ನು ಮಾಡಿ ವೈಯಕ್ತಿಕವಾದಂತಹ ಸಂಬಂಧದಲ್ಲಿ ಮಾತ್ರ ಸಂತೋಷವನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಶುಭವಾಗಿ. ತುಲಾರಾಶಿ ವ್ಯಾವಹಾರಿಕವಾಗಿ ವೃತ್ತಿಯ ದೃಷ್ಟಿಯಿಂದ ಸಂಬಂಧಿಕರ ಮಾತು ಒಂದಷ್ಟು ಸಮಾಧಾನವನ್ನು ನೀಡುತ್ತೆ. ಸಂಬಂಧಿಕರು ಏನೋ ಒಂದಷ್ಟು ವಿಚಾರಗಳನ್ನು ತಿಳಿಸ್ತಾರೆ, ಅದು ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವ ಹಾಗಾಗತ್ತೆ. ನಿಮ್ಮ ಜವಾಬ್ದಾರಿಗಳನ್ನು ತುಂಬ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ, ಇಲ್ಲದೇ ಇದ್ದರೆ ಅವಮಾನವಾಗುತ್ತೆ. ಯಾವ ಕರ್ತವ್ಯವನ್ನು ಹೇಗೆ ಮಾಡಬೇಕೋ ಅದೇ ರೀತಿಯಲ್ಲಿ ನೀವು ಮುಂದುವರಿಸಿಕೊಂಡು ಹೋದರೆ ನಿಮಗೆ ವಿಶೇಷವಾದಂತಹ ಗೌರವ ಸಿಕ್ಕುವಂಥದ್ದಾಗತ್ತೆ. ತುಂಬ ವಿಶ್ರಾಂತಿ ಬೇಕು ಅಂತ ಹೇಳಿ ಅನಿಸುತ್ತೆ, ಆದರೆ ನೀವು ಮಾತ್ರ ಕಾರ್ಯತತ್ಪರರಾಗಿರ್ತೀರಿ. ಸಮಯ ಸಾಕಾಗೋದಿಲ್ಲ. ಇರುವಷ್ಟು ಸಮಯವನ್ನೆಲ್ಲ ಸದ್ವಿನಿಯೋಗ ಮಾಡಿಕೊಳ್ಬೇಕು ಅನ್ನುವಂತಹ ಉತ್ಸಾಹದಲ್ಲಿ ನೀವು ಇರ್ತಕ್ಕಂಥದ್ದಾಗತ್ತೆ. ಹೊಸ ಕೆಲಸದ ಬಗ್ಗೆ ಮನಸ್ಸಿರುತ್ತೆ, ಆದರೆ ಧೈರ್ಯ ಕಡಿಮೆ. ಯಾವ ಕ್ಷಣದಲ್ಲಿ ಆರ್ಥಿಕವಾಗಿಯೋ ಅಥವಾ ವ್ಯಾವಹಾರಿಕವಾಗಿಯೋ ಏನಾದರೂ ತೊಂದರೆ ಆಗಿಬಿಟ್ರೆ ಅನ್ನುವಂತಹ ಆತಂಕದಲ್ಲಿರ್ತೀರಿ. ಹೃದ್ರೋಗಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ನಿಮ್ಮ
ರೋಗ ಉಲ್ಬಣವಾಗ್ತಕ್ಕಂತಹ ಸಾಧ್ಯತೆ ಸೂಚ್ಯವಾಗಿ ಕಾಣ್ತಾ ಇದೆ. ಕೆಲವು ಕೆಲಸಗಳನ್ನು ಸಕಾಲದಲ್ಲಿ ಮುಗಿಸ್ಬೇಕು ಅಂತಕ್ಕಂತಹ ಒತ್ತಡವೂ ಕೂಡ ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ಅದನ್ನು ತುಂಬ ವಿಶೇಷವಾಗಿ ತುಂಬ ಎಚ್ಚರದಿಂದ ಗಮನಿಸ್ತಕ್ಕಂಥದ್ದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ, ಬ್ರಹ್ಮಸ್ವರೂಪ ಮುದಯೇ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣು ತ್ರೈಮೂರ್ತಿರ್ ದಿವಾಕರ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾದ. ವೃಶ್ಚಿಕ ರಾಶಿ, ಅಹಂಭಾವ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದರೆ ಒಳ್ಳೆಯದು. ನಾನು ಅನ್ನುವಂಥದ್ದು ಬೇಕು, ಅದಿಲ್ಲ ಅಂತಾದರೆ ಜೀವನ ಮಾಡುವಂಥದ್ದು ಜೀವಿಸುವಂಥದ್ದು ಕಷ್ಟ. ನಾನೇ ಆದರೂ ಕಷ್ಟ, ಅಲ್ಲಿ ನಾನೇ ಅನ್ನುವಂಥದ್ದಾಗೋದು ಬೇಡ ಅಂತ ಎಚ್ಚರಿಕೆ. ನಿಮ್ಮ ದಿಟ್ಟವಾದಂತಹ ನಿರ್ಧಾರಗಳೇನಿರುತ್ತೆ ಅದು ಬೇರೆಯವರಿಗೆ ದಾರಿದೀಪವಾಗಬೇಕು, ಮಾರ್ಗಸೂಚಿ ಆಗಬೇಕು, ಮಾರ್ಗದರ್ಶನವಾಗಬೇಕು. ಅದರಿಂದ ಬೇರೆ ಯಾರಿಗೂ ಕೂಡ ತೊಂದರೆ ಆಗಲಿ, ಅನಾಹುತವಾಗಲಿ, ಆಘಾತವಾಗಲಿ ಆಗಬಾರದು ಅನ್ನುವಂಥದ್ದು. ನಿಮ್ಮ ಸ್ನೇಹಿತರನ್ನು ವಿಶ್ವಾಸದಿಂದ ಗೌರವದಿಂದ ಕಾಣಬೇಕು. ಯಾರ ಬಗ್ಗೆಯೂ ಕೂಡ ತಾತ್ಸಾರವಾದಂತಹ ಮಾತಾಗಲಿ, ನನಗೆ ಇವನು ಸರಿಸಮನೆ ಅನ್ನುವಂತಹ ಪ್ರಶ್ನೆಯಾಗಲಿ ಖಂಡಿತವಾಗಿ ಅಲ್ಲಿ ಬರಬಾರ್ದು ಅಂತ ಅರ್ಥ. ಬೇರೆಯವರ ಮನಸ್ಸನ್ನು, ಬೇರೆಯವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಅವರಿಗೂ ಕೂಡ ಒಂದು ಮನಸ್ಸಿರುತ್ತೆ, ಒಂದು ಭಾವನೆ ಇರುತ್ತೆ, ಏನೋ ಹೇಳಬೇಕು ಅಂತ ಹೊರಟಿರ್ತಾರೆ, ಅವರ ಆಸೆ ಆಕಾಂಕ್ಷೆಗಳಿರುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಸಲಹೆಗಳನ್ನು ಬೇರೆಯವರು ಅಪೇಕ್ಷೆ ಪಡಬಹುದು, ಆದರೆ ಇದೇ ಒಂದು ಸಮಯ ಅಂತ ಹೇಳಿ ತಪ್ಪು ಸಲಹೆಗಳನ್ನು ಕೊಡ್ತಕ್ಕಂಥದ್ದು ಬೇಡ. ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗಲಿ, ಇದರಿಂದ ಜನ ಪ್ರಭಾವಿತರಾಗಲಿ. ತಪ್ಪು ಮಾಹಿತಿಗಳನ್ನು ನೀಡುವಂಥದ್ದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಅರ್ಥ. ಕುಟುಂಬದವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ಆದರೆ ನೀವು ಅದ್ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಏನಾಗಬೇಕಾಗಿದೆ ಅನ್ನುವಂತಹ ಭಾವನೆಯಲ್ಲಿರ್ತೀರಿ, ಅದು ತಪ್ಪಾದೀತು. ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ, ವಿಶೇಷವಾಗಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಒಂದು ವೇಳೆ ಹನುಮಾನ್ ಚಾಲೀಸವನ್ನು ಹೇಳ್ಕೊಳ್ಳೋದು ಕಷ್ಟ ಅಂತ ಆಗಿದ್ದರೆ, ಅಭ್ಯಾಸ ಇಲ್ಲದೇ ಇದ್ದರೆ ಅದನ್ನು ಶ್ರವಣ ಮಾಡಿ ಪಾಪದಿಂದ ಮುಕ್ತರಾಗಿ. ಶುಭವಾಗಿ.